This evening, we are going to also look at another interesting topic. ಈ ಸಂಜೆ ಸಮಯದಲ್ಲಿ ನಾವು ಮತ್ತೊಂದು ಮುಖ್ಯವಾದಂಥ ವಿಷಯವನ್ನ ಕಲಿಯಲಿಕ್ಕಿದ್ದೇವೆ. We're going to look at how to interpret dreams. ಕನಸುಗಳನ್ನ ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳುವುದು ಎಂಬುದಾಗಿ ಕಲಿಯೋಣ. You know, I read a survey recently. ನಾನು ಒಂದು ಸರ್ವೆಯನ್ನ ಈ ರೀತಿಯಾಗಿ ಓದಿದೆ. If an individual had to sleep 8 hours a day and he lives up to 70 years, do you know how much of his lifetime he has actually slept? ನೋಡಿ, ಒಬ್ಬ ವ್ಯಕ್ತಿಯು ಅವನು 8 ತಾಸುಗಳು ನಿದ್ದೆ ಮಾಡುವುದಾದ್ರೆ 70 ವರ್ಷಕ್ಕೆ ಅವನು ಎಷ್ಟು ವರ್ಷ ನಿದ್ದೆ ಮಾಡಿದಾನೆ ಗೊತ್ತಾ? 20 years of his life he has spent sleeping. ನೋಡಿ, 20 ವರ್ಷಗಳ ಕಾಲ ಅವನು ನಿದ್ದೆಯಲ್ಲಿ ಕಳೆದಿದ್ದಾನೆ. Imagine how much God can speak to us in those 20 years. ನೋಡಿ, ಈ 20 ವರ್ಷಗಳಲ್ಲಿ ದೇವರು ನಮ್ಮೊಟ್ಟಿಗೆ ಎಷ್ಟಾಗಿ ಮಾತಾಡಬಹುದು? Through dreams. ಕನಸುಗಳ ಮುಖಾಂತರ. You know, so one of the things that you see in the scriptures is dreams have been one of the ways that God has always communicated and still communicating to his people. ನೋಡಿ, ದೇವರು ಆತನು ಮಾತನಾಡುವ ವಿಧಾನಗಳಲ್ಲಿ ಕನಸು ಒಂದು. ಆತನು ಇದಕ್ಕೆ ಮುಂಚೆ ಮಾತನಾಡಿದ್ದಾನೆ, ಈಗಲೂ ಸಹ ಮಾತನಾಡುತ್ತಿದ್ದಾನೆ. Job chapter 33 verses 14 and 15. ಯೋಬನ ಪುಸ್ತಕ 33ನೇ ಅಧ್ಯಾಯ ಅದರ 13-14 ವಾಕ್ಯ. It says, "For God speaks again and again, though people do not recognize it. He speaks in dreams, in visions of the night, when deep sleep falls on people as they lie in their beds." ಅದರ 14-15 ವಾಕ್ಯ. ದೇವರು ಮಾತಾಡುವ ರೀತಿ ಒಂದುಂಟು, ಹೌದು, ಎರಡು ಉಂಟು, ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆಯನ್ನು ಉಂಟಾದಾಗಲೂ ಹಾಸಿಗೆಯ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿ ಕನಸಿನಲ್ಲಿಯೂ ಮಾತನಾಡುತ್ತಾನೆ. Joel chapter 2 verse 28 says, "Then after doing all those things, I will pour out my spirit upon all people. Your sons and your daughters will prophesy, your old men will dream dreams, your young men will see visions." ಯೋವೇಲ 2ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. So dreams can be very significant if it's a prophetic dream from God. ನೋಡಿ, ಕನಸುಗಳು ತುಂಬಾ ಮುಖ್ಯವಾದದ್ದು. ಅದು ಪ್ರವಾದನೆಯ ಕನಸುಗಳು ದೇವರಿಂದ ಬರುವುದಾದರೆ. You know, the first time God ever spoke to me was through a dream at the age of 12. ನಾನು 12 ವರ್ಷ ಪ್ರಾಯವುಳ್ಳವನಾಗಿರುವಾಗ ದೇವರು ಕನಸಿನ ಮುಖಾಂತರ ನನ್ನೊಟ್ಟಿಗೆ ಮಾತನಾಡಿದನು. But sadly, the traditional church that I was a part of, never taught all these things. ಆದರೆ ನಾನಿದ್ದಂಥ ಸಾಂಪ್ರದಾಯಿಕವಾದಂಥ ಸಭೆಯು ಈ ರೀತಿಯಾದ ವಿಷಯಗಳನ್ನು ನಮಗೆ ಬೋಧಿಸಲಿಲ್ಲ. But thank God for churches that understand the truth of God's word and equip its believers. ಆದರೆ ದೇವರ ಕಾರ್ಯಗಳನ್ನು ತಿಳಿದುಕೊಂಡು ಅದೇ ರೀತಿಯಾಗಿ ತಮ್ಮ ಸಭೆಯನ್ನು ಬೆಳೆಸುವಂತ ಸಭೆಗಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. So what is the definition of a dream? ಒಂದು ಕನಸಿನ ಅರ್ಥವೇನು? A dream is nothing but a vision given to us by the Holy Spirit while we are asleep. ನೋಡಿ, ನಾವು ಮಲಗಿರುವಂಥ ಸಮಯದಲ್ಲಿ ನಮಗೆ ನಮ್ಮ ನಿದ್ರೆಯಲ್ಲಿ ನಮಗೆ ಕನಸಾಗಿ ಕೊಡಲ್ಪಡುವಂಥ ದೇವರ ದರ್ಶನ. It is received by symbols or literal and understood by personal significance, scripture and the spirit. ನೋಡಿ, ಕೆಲವೊಂದು ಗುರುತುಗಳ ನಿಮಿತ್ತವಾಗಿ ಕೆಲವೊಂದು ಸಂಗತಿಗಳನ್ನು ದೇವರು ತಿಳಿಯಪಡಿಸುವಂಥದ್ದು. We just read Joel chapter 2 verses 26 to 28. It talks about how the scripture says old men shall dream dreams. ನೋಡಿ, ಯೋವೇಲನ ಪುಸ್ತಕ 26-28 ನಾವು ಓದಿದ್ವಿ. ಅದರಲ್ಲಿ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಎಂಬುದಾಗಿ ಓದಿದ್ವಿ. It does not mean it's only referring to old people only. ನೋಡಿ, ಇದು ಬರೀ ಹಿರಿಯರಿಗೆ ಮಾತ್ರ ಹೇಳಲ್ಪಟ್ಟಿದೆ ಎಂಬುದಾಗಲ್ಲ. But God can give, this Bible is full of dreams that God has spoken to an unbeliever and a believer. ನೋಡಿ, ಸತ್ಯವೇದ ಪೂರ್ಣವಾಗಿ ದೇವರು ತನ್ನ ಕನಸುಗಳ ಮುಖಾಂತರವಾಗಿ ವಿಶ್ವಾಸಿಗೂ ವಿಶ್ವಾಸಿ ಅಲ್ಲದವರಿಗೂ ಆತನು ಮಾತನಾಡಿದ್ದಾನೆ. So
there can be three sources for dreams. ನಮ್ಮ ಕನಸಿಗೆ 3 ಮೂಲಗಳಿರುತ್ತವೆ. God obviously is the first source of our dreams. ನಮ್ಮ ಕನಸಿನ ಮೊದಲನೆಯ ವ್ಯಕ್ತಿ ಯಾರಂದ್ರೆ ಮೊದಲನೆಯ ಕಾರ್ಯ ಅದು ದೇವರು ಖಂಡಿತವಾಗ್ಲು. Since there is a human tendency for us to reason with God's voice, He may speak to us through dreams uninterrupted. ನೋಡಿ, ನಾವು ದೇವರ ಸ್ವರವನ್ನ ಕೇಳುವಂತವರಾಗಿರೋದ್ರಿಂದ ದೇವರು ತನ್ನ ಯಾವುದೇ ರೀತಿ ತಡೆ ಇಲ್ಲದೆ ಆತನ ಕನಸುಗಳ ಮುಖಾಂತರ ಮಾತಾಡ್ತಾನೆ. For example, you're praying about something and God is trying to speak to you, but because of your lack of ability to listen to God's voice, He might not be able to reach to you. So the best thing that He thinks He can do is give you a dream while you are asleep. ನೋಡಿ, ದೇವರು ಮಾಡುವಂತ ಕಾರ್ಯ, ನೀವು ಒಂದು ವಿಷಯದ ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನೀವು ದೇವರ ಸ್ವರವನ್ನ ಇನ್ನೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇಲ್ಲ. ಆಗ ದೇವರು ಏನ್ ಮಾಡ್ತಾನೆ, ಆತನು ತನ್ನ ಕನಸುಗಳ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. Demons can give us dreams. ನೋಡಿ, ನಮಗೆ ದೆವ್ವ ಅಥವಾ ಸೈತಾನು ಸಹ ನಮಗೆ ಕನಸನ್ನ ಕೊಡ್ಲಿಕ್ಕೆ ಸಾಧ್ಯ. Demons can have access by giving us bad dreams. ನಮಗೆ ಕೆಟ್ಟ ಕನಸುಗಳನ್ನ ಸೈತಾನು ಕೊಡ್ಲಿಕ್ಕೆ ಸಾಧ್ಯ. When we receive such demonic dreams, the most important thing we must understand is this, that God has given us the power and the authority to reject, rebuke and refuse to accept it. ನೋಡಿ, ಆ ರೀತಿಯಾದಂಥ ಕೆಟ್ಟ ಕನಸುಗಳು ನಮಗೆ ಕೊಡಲ್ಪಡುವಾಗ ಒಂದನ್ನು ತಿಳ್ಕೊಳ್ಳಬೇಕು, ದೇವರು ನಮಗೆ ನಾವು ಅದನ್ನ ಮುರಿಯುವಂತೆ ಅದನ್ನ ಜಯಿಸುವ ಅಧಿಕಾರವನ್ನು ಕೊಟ್ಟಿದ್ದಾನೆ. And the third source for dreams is, according to Ecclesiastes chapter 5 verse 3, even our busyness can give us very vague dreams, unclear dreams. ನೋಡಿ, ನಮಗೆ ಮೂರನೆಯ ಕಾರ್ಯವೇನೆಂದ್ರೆ, ನಮ್ಮ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದ ಅದರ 3ನೇ ವಾಕ್ಯವು ನಮಗೆ ಬಹು ಪ್ರಯಾಸದಿಂದ ಉಂಟಾಗುವಂತ ಕನಸು. So every time you have a dream, we as dreamers have a responsibility to discern the source of the dream. ನೋಡಿ, ಕನಸುಗಳು ನಮಗೆ ಬರುವಂತ ಸಮಯದಲ್ಲಿ ನಮಗೆ ಆ ಕನಸಿನ ಮೂಲವನ್ನ ವಿವೇಚಿಸುವಂತದ್ದು ಮುಖ್ಯವಾಗಿದೆ. Whether the dream is from God, the devil, or is it simply because we are busy. ನೋಡಿ, ಅದು ನಮಗೆ ದೇವರ ಬಳಿಯಿಂದ ಬಂತ ಅಥವಾ ದೆವ್ವದಿಂದ ಬಂತ ಅಥವಾ ನಾವು ಅಧಿಕ ಪ್ರಯಾಸ ಉಳ್ಳವರಾಗಿದ್ದರಿಂದ ಬಂತ. Dreams are a valuable tool. ನೋಡಿ, ಈ ಕನಸುಗಳೆಲ್ಲವೂ ಸಹ ಅದು ಪ್ರಾಮುಖ್ಯವಾದಂತ ಆಯುಧವಾಗಿದೆ. We see in Matthew chapter 1 verse 20, Joseph was warned in a dream to bring the child Jesus to Egypt. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೋಸೇಫನು ಆ ಮಗುವನ್ನ ತೆಗೆದುಕೊಂಡು ಹೋಗಲಿಕ್ಕಾಗಿ ಕನಸಿನಲ್ಲಿ ಅವನಿಗೆ ತಿಳಿಸಲ್ಪಡುತ್ತದೆ. We also see how God used a dream to rebuke an individual. In Genesis chapter 20 verse 3, God rebukes Abimelech because he had taken someone else's wife, that was Sarah, as his. ಆದಿಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅಬಿಮೆಲೆಕನನ್ನು ದೇವರು ಕನಸಿನಲ್ಲಿ ಎಚ್ಚರಿಸ್ತಾನೆ. ಯಾಕಂದ್ರೆ ಮತ್ತೊಬ್ಬರ ಪತ್ನಿಯಾದಂತಹ ಸಾರಾಳನ್ನ ಅವನು ತೆಗೆದುಕೊಂಡಿದ್ದನು. God can give us dreams to establish a covenant and to show us our future. ದೇವರು ನಮಗೆ ಕನಸುಗಳನ್ನು ಕೊಡುವಂಥದ್ದು ತನ್ನ ಒಡಂಬಡಿಕೆಗಾಗಿ ಮತ್ತು ನಮಗೆ ಭವಿಷ್ಯವನ್ನು ತೋರಿಸುವುದಕ್ಕಾಗಿ. God can give us prophetic dreams about our destiny and what He has in store for our lives. ದೇವರು ನಮಗೆ ಪ್ರವಾದನಾತ್ಮಕವಾದಂಥ ಕನಸುಗಳನ್ನು ಕೊಡುವಂಥದ್ದು ಆತ ನಮಗಾಗಿ ಏನು ಉದ್ದೇಶಿಸಿ ಇಟ್ಟಿದ್ದಾನೋ ಅದನ್ನು ತಿಳಿಯಪಡಿಸಲಿಕ್ಕಾಗಿ. God can give us prophetic dreams about something that is going to happen in a specific part of the world so that we can stand in the gap to pray about it. ದೇವರು ನಮಗೆ ಕನಸನ್ನ ಕೊಡುವಂಥದ್ದು ನಮ್ಮ ದೇಶದಲ್ಲಿ ಅಥವಾ ಲೋಕದ ಭಾಗದಲ್ಲಿ ಯಾವುದೇ ಒಂದು ಕಡೆಯಲ್ಲಿ ನಡೆಯುವಂತಹ ಹಾನಿಗೋಸ್ಕರವಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ತಿಳಿಸಲ್ಪಡುವಂಥದ್ದು. God can give us a prophetic dream to forewarn dangers and tragedies. ದೇವರು ನಮಗೆ ಪ್ರವಾದನಾತ್ಮಕವಾದಂಥ ಕನಸನ್ನ ಕೊಡುವಂಥದ್ದು ಮುಂದೆ ಬರಲಿಕ್ಕಿರುವಂಥ ದೊಡ್ಡ ಘೋರವಾದಂಥ ಸಮಸ್ಯೆಗಾಗಿ ಆಮೇಲೆ ಅದನ್ನು ತಡೆ ಪ್ರಾರ್ಥಿಸುವುದಕ್ಕಾಗಿ. And God can also give us prophetic dreams about our own character,
what are some areas of our lives that needs to be adjusted. ದೇವರು ನಮಗೆ ಕನಸನ್ನ ಕೊಡುವಂಥದ್ದು ನಮ್ಮ ಜೀವನದಲ್ಲಿ ನಾವು ಯಾವ ಯಾವ ಕಾರ್ಯಗಳನ್ನ ಸರಿಪಡಿಸಬೇಕೆಂಬುದಕ್ಕಾಗಿ ಕೊಡಲ್ಪಡುತ್ತದೆ. So when you receive a dream, what are some important steps you must take? ನಿಮಗೆ ಕನಸು ಬರುವಾಗ ನೀವು ಮಾಡಬೇಕಾದ ಪ್ರಾಮುಖ್ಯವಾದಂಥ ಹಂತಗಳೇನು? So I'm going to be talking about practical steps to remembering a dream. ನೋಡಿ, ಒಂದು ಕನಸನ್ನ ಜ್ಞಾಪಕ ಇಟ್ಟುಕೊಳ್ಳಬೇಕಾದಂಥ ಪ್ರಾಯೋಗಿಕವಾದಂಥ ಕಾರ್ಯಗಳು. You know, learn to journal your dreams. ನಿಮ್ಮ ಕನಸನ್ನ ನೀವು ಅದನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. Whether you like the habit of writing it down or recording it, since we are well versed with technology these days, you can either journal it, write it down, or record your dream. ನೋಡಿ, ನಿಮ್ಮ ಕನಸುಗಳನ್ನ ನೀವೇನು ಮಾಡಬೇಕು, ನೀವು ಬರೆದಿಟ್ಟುಕೊಳ್ಳುವಂಥ ಅಭ್ಯಾಸವಿದ್ದರೆ ಅಥವಾ ರೆಕಾರ್ಡ್ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ನೀವು ಅದನ್ನ ಗುರುತಿಸಿಡಿ. I usually do both. If it's a short dream, I try to journal it down. If it's a long dream, I usually record it. ನನಗೆ ಅದು ಅಭ್ಯಾಸವಿದೆ. ಅದು ಚಿಕ್ಕ ಕನಸಾಗಿದ್ರೆ ನಾನು ಬರೆಯುತ್ತೇನೆ, ಅದು ದೊಡ್ಡ ಕನಸಾಗಿದ್ರೆ ಅದನ್ನ ನಾನು ರೆಕಾರ್ಡ್ ಮಾಡುತ್ತೇನೆ. So why do we journal them? ನಾವು ಯಾಕೆ ಅದನ್ನ ಶೇಖರಿಸಿ ನಾವು ಅದನ್ನ ಇಡುತ್ತೇವೆ? So that we will not forget it. ಯಾಕಂದ್ರೆ ಅದನ್ನ ಮರೆತು ಹೋಗದೆ ಇರುವುದಕ್ಕಾಗಿ. So that we can pray into it. ಅದರ ಕುರಿತಾಗಿ ನಾವು ಪ್ರಾರ್ಥಿಸುವುದಕ್ಕಾಗಿ. We can, with the help of the Holy Spirit, interpret the dream. ಪವಿತ್ರಾತ್ಮನ ಸಹಾಯದ ನಿಮಿತ್ತವಾಗಿ ನಾವು ಅದನ್ನ ಅರ್ಥವನ್ನ ತಿಳಿಸುವುದಕ್ಕಾಗಿ. The second thing you must do is keep your eyes closed, think, recollect what you have dreamt, its description, then write it in detail. ನೋಡಿ, ಎರಡನೇದಾಗಿ ನೀವು ಕಂಡಂತ ಕಣ್ಣನ್ನ ಮುಚ್ಚಿ ಮತ್ತೆ ಅದನ್ನ ನೀವು ಮತ್ತೊಂದು ಆವರ್ತಿ ಯಾವ ಕಾರ್ಯಗಳೆಂಬುದಾಗಿ ನೀವು ಗುರುತಿಸಿ ಅದನ್ನ ಬರೆದಿಟ್ಟಿಡಿ. So these days, the first thing we do when we wake up is to check who has sent any WhatsApp message. ನಾವಿಂದು ನಿದ್ದೆಯಿಂದ ಎದ್ದ ತಕ್ಷಣವಾಗಿ ಮೊದಲು ಮಾಡುವಂಥ ಕಾರ್ಯ ನನಗೆ ಯಾರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಎಂಬುದನ್ನು ನೋಡೋಕೆ. But God wants us to actually, check if we have received any message from Him. ಆದರೆ ದೇವರು ಮೊದಲನ ಬಯಸುವಂಥ ಕಾರ್ಯವೇನೆಂದರೆ ನಾವು ಆತನ ಬಳಿಯಿಂದ ಏನಾದರೂ ಕನಸನ್ನು ಹೊಂದಿದೆ ಎಂಬುದಾಗಿ ಪರಿಶೀಲನೆ ಮಾಡುವುದನ್ನ through dreams, ಕನಸುಗಳ ಮುಖಾಂತರ. So for the first few minutes, close your eyes, meditate, thank the Lord, and in that period of time, if you've received a dream, God will remind it. ನೋಡಿ, ನೀವು ಬೆಳಗ್ಗೆ ಎದ್ದ ತಕ್ಷಣವಾಗಿ ಕಣ್ಣುಗಳು ಮುಚ್ಚಿ ದೇವರಿಗೆ ವಂದನೆಯ ಸಲ್ಲಿಸಿ ನೀವು ಹಾಗೆ ಪ್ರಾರ್ಥನೆಯಲ್ಲಿರಿ. ಆಗ ನೀವೇನ ಕನಸನ್ನು ಕಂಡಿದ್ರೆ ದೇವರು ಅದನ್ನ ಮತ್ತೆ ನಿಮಗೆ ಜ್ಞಾಪಕ ಪಡಿಸ್ತಾನೆ. And if you have genuinely forgotten it, don't worry, God will give you that dream again. ನೀವು ನಿಜವಾಗ್ಲೂ ಅದನ್ನ ಮರೆತೋಗಿದ್ರೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ದೇವರು ಖಂಡಿತ ಅದನ್ನ ಜ್ಞಾಪಕ ಪಡಿಸ್ತಾನೆ. Compare the dream you have received with God's word, God's principles and His character. ದೇವರ ಬಳಿಯಿಂದ ಹೊಂದಿದಂತ ಒಂದು ಕನಸುಗಳನ್ನ ನೀವು ಅದನ್ನ ಏನು ಮಾಡಿ ಅಂದ್ರೆ ಪರೀಕ್ಷೆ ಮಾಡಿ ನೋಡಿ. ಅಂದ್ರೆ ದೇವರ ಗುಣಲಕ್ಷಣಕ್ಕೆ, ದೇವರ ತತ್ವಗಳಿಗೆ, ದೇವರ ವಾಕ್ಯಕ್ಕೆ ಅದನ್ನಿಟ್ಟು ಪರಿಶೀಲನೆ ಮಾಡಿ ನೋಡಿ. Check with someone who can interpret your dream. ನಿಮ್ಮ ಕನಸಿಗೆ ಅರ್ಥವನ್ನ ಹೇಳುವವರ ಬಳಿಯಲ್ಲಿ ಅದನ್ನ ತಿಳಿಸಿ. And finally, you are the best person to interpret or give meaning for what you saw. ನೀವು ಕಂಡಂತ ಕನಸಿಗೆ ಅದನ್ನ ಅರ್ಥವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ನೀವೇ ಅದನ್ನ ಹೇಳಲಿಕ್ಕೆ ಸಾಧ್ಯ. I just want to give some very simple guidelines to interpret dreams. ಕನಸುಗಳನ್ನ ಅರ್ಥ ಯಾವ ರೀತಿ ಕೊಡಬೇಕೆಂಬುದಾಗಿ ಕೆಲವೊಂದು ವಿಷಯಗಳನ್ನು ಹೇಳಿಕೊಡ್ತೇನೆ. The first thing you do when you receive a dream is never interpret dreams literally. ನೋಡಿ, ನೀವು ಕಾಣುವಂತ ಒಂದು ಕನಸನ್ನ ನೇರವಾಗಿ ಏನ್ ಕಂಡ್ರೋ ಅದನ್ನ ಹಾಗೇ ಅದನ್ನ ಅರ್ಥೈಸಬೇಡಿ. Of course, God can give you dreams which can be literal in nature. ನೋಡಿ, ಸ್ವಾಭಾವಿಕವಾದಂಥ ಕೆಲವು ನೈಸರ್ಗಿಕವಾದಂಥ ಕೆಲವೊಂದು ವಿಷಯಗಳೊಟ್ಟಿಗೆ ಅದು ಸರಿಯಾದ ಹೊಂದಾಣಿಕೆ ಇರಬಹುದು. But that happens rarely. ಅದು ಎಲ್ಲೋ ಒಂದು ಕಡೆ ನಡೆಯುವಂಥದ್ದು. But most of the time dreams have symbolic meaning. ನೋಡಿ, ಆ ಒಂದು ಕನಸುಗಳಿಗೆ ಕೆಲವೊಂದು ಗುರುತುಗಳು ಇಟ್ಟು ಅದು ತೋರಿಸುವಂಥದ್ದು. So learn to break dreams into parts. ನೋಡಿ, ಆ ಕನಸನ್ನ ಭಾಗವಾಗಿ ಅದನ್ನ ವಿಂಗಡಿಸಿ ಅದರ ಅರ್ಥ ಕೊಡಿ. Number 3, all dreams can have 1 or 2 meanings. ನೋಡಿ, ಎಲ್ಲ ಕನಸುಗಳಿಗೂ 1 ಅಥವಾ 2 ಅರ್ಥಗಳಿರುತ್ತೆ. Number 4, the actual meaning of the symbols in a dream lies with the dreamer.
ನೋಡಿ, ಆ ಕನಸನ್ನ ಕಾಣುವಂತ ವ್ಯಕ್ತಿಯೊಟ್ಟಿಗೆ ಕಂಡಂತ ಕನಸಲ್ಲಿ ಬಂದಂತ ಗುರುತುಗಳು ಅವರಿಗೆ ಅರ್ಥೈಸುತ್ತದೆ. For example, if God has given you a dream and there are a lot of characters in the dream, obviously you will know the people in your dream. ನೋಡಿ, ನಿಮಗೆ ಬಂದಂತ ಕನಸಿನಲ್ಲಿ ಅನೇಕ ವ್ಯಕ್ತಿಗಳು ಅದರಲ್ಲಿ ಒಳಗೊಂಡಿದ್ರೆ ಅದರ ಅರ್ಥ ನಿಮಗೆ ಗೊತ್ತಿರುತ್ತೆ. The next thing is we must know that not every dream is from God. ನೋಡಿ, ಇನ್ನೊಂದು ಕಾರ್ಯ ತಿಳ್ಕೊಳ್ಳಬೇಕು, ಎಲ್ಲಾ ಕನಸುಗಳು ದೇವರಿಂದ ಬಂದದಲ್ಲ. All right, we must be able to discern whether this dream is from God or from the devil or is just of our busy mind. ನಾವು ಅದನ್ನ ತಿಳ್ಕೊಳ್ಳಬೇಕು, ಇದು ದೇವರಿಂದ ಬಂದಂಥದ್ದ ಅಥವಾ ದೆವ್ವವ ಅಥವಾ ನಾವು ಬ್ಯುಸಿಯಾಗಿರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಬಂದಂಥ ಒಂದು ಕನಸ ಎಂಬುದಾಗಿ ನಾವು ಅದನ್ನ ಪರಿಶೀಲನೆ ಮಾಡಬೇಕು. And finally, dreams continually seek to bring us into balance and ultimately to wholeness. ನೋಡಿ, ಈ ಒಂದು ಕನಸುಗಳು ನಮಗೆಲ್ಲಿ ಬರುತ್ತಂದ್ರೆ ಕಡೆಯದಾಗಿ ಒಂದು ಪರಿಪೂರ್ಣತೆಗೆ ಬರುತ್ತದೆ. So those are how you learn to interpret dreams. ನೀವು ಕನಸುಗಳನ್ನ ಈ ರೀತಿಯಾಗಿ ನೀವು ಅರ್ಥ ಮಾಡ್ಲಿಕ್ಕೆ ಸಾಧ್ಯ. So I'm just going to pray a simple prayer that God will start speaking to you through dreams. ನಿಮಗೆ ಕನಸುಗಳ ಮುಖಾಂತರವಾಗಿ ದೇವರನ್ನ ಒಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ The Bible talks about there are so many ways that God speaks to us. ಸತ್ಯವೇದದಲ್ಲಿ ನಮ್ಗೆ ಗೊತ್ತು, ಅನೇಕ ವಿಧಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. We read from Job chapter 33 verse 14 and 15 that he speaks to us through dreams. ನೋಡಿ, ಯೋಬನ ಪುಸ್ತಕದಲ್ಲಿ ನಾವು 33ರಲ್ಲಿ 14-15 ನೋಡಿದ್ವಿ, ಅನೇಕ ವಿಧಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. So I'm going to pray that God will give us dreams. ನಾನು ಪ್ರಾರ್ಥಿಸ್ತೇನೆ, ದೇವರು ನಮಗೆ ಕನಸುಗಳನ್ನ ಕೊಡಲಿ. And not only will he give us dreams, but he will also grace you with the gift of interpreting dreams. ನೋಡಿ, ಕನಸುಗಳನ್ನ ಕಾಣುವುದು ಮಾತ್ರವಲ್ಲ, ಅದರ ಅರ್ಥವನ್ನ ಹೇಳುವಂತ ಕೃಪೆಯನ್ನ ದೇವರು ಕೊಡ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. I have read so many amazing stories of how God has given breakthrough ideas, business ideas, inventions coming to people in their dreams. ನೋಡಿ, ನಾನು ಅನೇಕರ ಕುರಿತಾಗಿ ಓದಿದ್ದೇನೆ. ಅವರ ಜೀವನದಲ್ಲಿ ಅವರ ಮುಂದೆ ಮಾಡಬೇಕಾದಂಥ ಕಾರ್ಯಗಳು, ವ್ಯಾಪಾರಗಳು, ಈ ಕುರಿತಾದಂಥ ಅನೇಕ ಕನಸುಗಳನ್ನ ಅವರು ಕಂಡು ಅದರ ಸಫಲತೆ ಕಂಡಿದ್ದಾರೆ. The famous scientist Einstein, ನೋಡಿ, ದೊಡ್ಡ ವಿಜ್ಞಾನಿಯಾದಂಥ ಐನ್ಸ್ಟೈನ್ ಅವರು discovered the theory of relativity through a series of 16 dreams he had. ಅವರ ಜೀವನದಲ್ಲಿ ಅವರು ಕಂಡು ಹಿಡಿದಂಥ ಒಂದು ವಿಷಯದಲ್ಲಿ 16 ಕನಸುಗಳ ನಿಮಿತ್ತವಾಗಿ ಅವರು ಕಂಡು ಹಿಡಿಯುತ್ತಾರೆ. The Wright brothers who invented ಏರೋಪ್ಲೇನ್ ಅನ್ನ ಕಂಡು ಹಿಡಿದವರು dreamt of how they were going to invent the aeroplane through a dream that God gave them. ದೇವರು ಅವರಿಗೆ ಕೊಟ್ಟಂತ ಕನಸಿನ ನಿಮಿತ್ತವಾಗಿ ಅವರು ಯಾವ ರೀತಿ ಏರೋಪ್ಲೇನ್ ಅನ್ನ ಸಿದ್ಧಪಡಿಸುವುದೆಂಬುದಾಗಿ ಕನಸು ಕಾಣುತ್ತಾರೆ. And I can tell you numerous stories. ನಾನು ಅನೇಕ ಈ ರೀತಿಯಾದಂತ ಕಥೆಗಳು ಹೇಳಲಿಕ್ಕೆ ಸಾಧ್ಯ. But today I want to pray with you. ಅದಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. That God will open up the dream life to us. ನಮಗಾಗಿ ದೇವರು ಆ ಕನಸುಗಳ ಮಾರ್ಗವನ್ನು ತೆರೆಯ ಮಾಡಲಿ. And that God will begin to speak to us. ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. So Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ, Lord, we thank you that you're a God who speaks. ನಮ್ಮೊಟ್ಟಿಗೆ ನೀನು ಮಾತನಾಡುವಂತ ದೇವರು. While the rest of the world is worshiping an idol, while the rest of the world is worshiping a God who does not know how to speak. ದೇವರೇ, ಪೂರ್ಣ ಲೋಕದ ಕರ್ತನೆ ಎಲ್ಲ ಕಾರ್ಯಗಳು ಸ್ವಾಮಿ ಮಾತನಾಡದೆ ಇರುವಂತ ಕಾರ್ಯಗಳನ್ನ ಪೂಜಿಸುತ್ತಿರುವಾಗ, here are Christians, here are believers in the Lord Jesus Christ, worship and call upon a God who communicates to his people. ಇಲ್ಲಿ ದೇವರ ಮಕ್ಕಳು, ದೇವ ಜನರೆಲ್ಲರೂ ಸಹ ತಮ್ಮೊಟ್ಟಿಗೆ ಸಂಭಾಷಣೆ ಮಾಡುವಂತ, ತಮ್ಮೊಟ್ಟಿಗೆ ಕಾರ್ಯ ಮಾಡುವಂತ ದೇವರನ್ನ ಆರಾಧಿಸ್ತಾರೆ. And Lord, one of the ways you speak to us is through dreams. ದೇವರೇ, ನೀನು ಮಾತನಾಡುವ ವಿಧಗಳಲ್ಲಿ ಒಂದು ವಿಧ ಕನಸುಗಳ ಮುಖಾಂತರ. So Father, I just pray that over every viewer who's watching me right now, that you will activate their dream life. ದೇವರೇ, ಇದನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರ
ಕರ್ತನೇ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸ್ತಾ ಇದ್ದೇನೆ, ನೀನು ಅವರ ಕನಸಿನ ಕಾರ್ಯಗಳನ್ನ ಆಶೀರ್ವದಿಸು. Speak to them, minister to them in their dreams. ದೇವರೇ, ಅವರ ಕನಸುಗಳಲ್ಲಿ ಅವರೊಟ್ಟಿಗೆ ಮಾತನಾಡು. Lord, I just pray for breakthrough ideas and witty inventions in their dreams. ದೇವರೇ, ಅವರ ಕನಸುಗಳಲ್ಲಿ ಒಂದು ಬಿಡುಗಡೆಯ ಐಡಿಯಾಗಳು ಮತ್ತು ಕರ್ತನೇ ಒಳ್ಳೆಯ ಮುಂದುವರಿಕೆ ಕಾರ್ಯಗಳನ್ನ ಕೊಡು. We just want to thank you, Lord. Give us direction in our dreams. ದೇವರೇ, ನಮ್ಮ ಕನಸುಗಳಲ್ಲಿ ಮಾರ್ಗದರ್ಶನವನ್ನ ನೀಡು. Show us things and draw us closer to you through our dream life. ನಮ್ಮ ಕನಸುಗಳ ಮುಖಾಂತರವಾಗಿ ನಿನ್ನ ಸಮೀಪಕ್ಕೆ ನಾವು ಬರಲಿಕ್ಕಾಗಿ ನಮಗೆ ಸಹಾಯ ಮಾಡು. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. ಆಮೆನ್. You know, if you have watched this program and you don't know who Jesus is, ನೀವು ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿಯದಿದ್ದರೆ, I want to let you know that God came into this world 2000 years ago in the form of man. ದೇವರು ಮನುಷ್ಯನ ರೂಪವನ್ನ ತಾಳಿ 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದನು. Who died for our sins, who died for our sickness and disease. ನಮ್ಮ ಪಾಪದ ನಿಮಿತ್ತವಾಗಿ, ರೋಗಗಳ ನಿಮಿತ್ತವಾಗಿ ಆತನು ಶಿಲುಬೆಯಲ್ಲಿ ಸತ್ತನು. Who shed his blood for us. ನಮಗಾಗಿ ತನ್ನ ರಕ್ತವನ್ನು ಸುರಿಸಿದನು. So that when we believe in what he has done for us on the cross, we receive salvation. ನಮಗಾಗಿ ಆತನು ಶಿಲುಬೆಯಲ್ಲಿ ಮಾಡಿರುವಂತ ಕಾರ್ಯಗಳನ್ನ ನಾವು ಅಂಗೀಕರಿಸುವಾಗ ನಮಗೆ ರಕ್ಷಣೆ ಉಂಟಾಗುತ್ತೆ. You know, I want to let you know, salvation will not come because of your works. ರಕ್ಷಣೆ ಎಂಬಂಥದ್ದು ನಿಮ್ಮ ಕೆಲಸಗಳ ನಿಮಿತ್ತವಾಗಿ ಬರುವಂಥದ್ದಲ್ಲ. All you have to do, the Bible says, is believe. Only believe. ನೀವು ಮಾಡಬೇಕಾದಂಥ ಕಾರ್ಯವೆಲ್ಲವೂ ವಿಶ್ವಾಸಿಸಬೇಕು. That Jesus died for you. ನಿಮಗೋಸ್ಕರ ಯೇಸು ಕ್ರಿಸ್ತನು ಸತ್ತನೆಂಬುದಾಗಿ, rose again. ಪುನರುತ್ಥಾನ ಹೊಂದಿದನು. And he's coming back again. ನಮಗಾಗಿ ಆತನು ಮತ್ತೆ ಬರಲಿಕ್ಕಿದ್ದಾನೆ. And the scripture says, if you'll believe it with your heart and confess it with your mouth that Jesus is Lord, you'll be saved. ದೇವರ ವಾಕ್ಯ ಹೇಳುತ್ತದೆ, ಇದನ್ನು ನಮ್ಮ ಹೃದಯದಲ್ಲಿ ನಂಬಿ ಆತನು ಕರ್ತನೆಂಬುದಾಗಿ ಅರಿಕೆ ಮಾಡಿ ನೀವು ಅಂಗೀಕರಿಸಿದರೆ ರಕ್ಷಣೆ ಹೊಂದುತ್ತೀರಾ.